ಕಾಂಗ್ರೆಸ್ ಅತೃಪ್ತರ ನಡೆಗೆ ದೋಸ್ತಿಗಳು ಬೆಚ್ಚಿ ಬಿದ್ದಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ರಾಜೀನಾಮೆ ಅಂಗೀಕಾರವಾಗದೇ ಹೋದರೂ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಡಾಕ್ಟರ್ ಉಮೇಶ್ ಜಾಧವ್ ಕಲಬುರಗಿಯಲ್ಲಿ ಇವತ್ತು ನಡೆದಂಥ ಮೋದಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ಹಾಗೆಯೇ ನಾಗೇಂದ್ರ ಮೇಲಿಂದ ಮೇಲೆ ಸಭೆ ನಡೆಸ್ತಾನೆ ಇದ್ದಾರೆ. ಇದರಿಂದ ಸರ್ಕಾರ ಉಳಿಸಿಕೊಳ್ಳೋಕೆ ಸಿಎಂ ಕುಮಾರಸ್ವಾಮಿನೇ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಅದರ ಡೀಟೇಲ್ಸ್ ಸಂಪೂರ್ಣವಾಗಿ ಇಲ್ಲಿದೆ, ಬನ್ನಿ ನೋಡೋಣ. ಮೂವರು ಅತೃಪ್ತರ ನಡೆಗೆ ಬೆದರಿ ಬೆಂಡಾದ ಕುಮಾರಸ್ವಾಮಿ. ಅತೃಪ್ತ ಶಾಸಕ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ದಿಢೀರ್ ಭೇಟಿ. ಜಾಧವ್ ರಾಜೀನಾಮೆ ಬಳಿಕ ಅತೃಪ್ತರು ಮತ್ತೆ ಒಂದುಗೂಡುತ್ತಿದ್ದಾರೆ. ಬೆಂಗಳೂರಲ್ಲೇ ಮೇಲಿಂದ ಮೇಲೆ ಸಭೆ ನಡೆಸುತ್ತಿದ್ದಾರೆ. ಇದು ದೋಸ್ತಿಗಳಲ್ಲಿ ಆತಂಕ ತಂದಿದೆ. ಹೀಗಾಗಿಯೇ ಸರ್ಕಾರ ಉಳಿಸಿಕೊಳ್ಳೋಕೆ ಸಿಎಂ ಕುಮಾರಸ್ವಾಮಿ ಫೀಲ್ಡ್ಗಿಳಿದಿದ್ದಾರೆ. ಬೆಳಿಗ್ಗೆ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಬೆಂಗಾವಲು ಮತ್ತು ಭದ್ರತಾ ಪಡೆ ಇಲ್ಲದೆಯೇ ಹೋಗಿ ಮಾತುಕತೆ ನಡೆಸಿ ಬಂದಿದ್ದಾರೆ. ಸಿಎಂ ಮಾತಿಗೆ ಸಮಾಧಾನಗೊಂಡ್ರ ಅತೃಪ್ತರು. ಬೆಳಗ್ಗೆ 9ಕ್ಕೆ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಹೋಗುವಾಗ ಜೊತೆಯಲ್ಲೇ ಶಾಸಕ ಮಹೇಶ್ ಕುಮಟಳ್ಳಿಯನ್ನು ಕರೆತಂದ್ರು. ರಮೇಶ್ ಜಾರಕಿಹೊಳಿ ಮೂಲಕವೇ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಅವರನ್ನು ಕರೆಸಿಕೊಂಡ್ರು. ನಂತರ ಒಟ್ಟಿಗೆ ಮೂವರ ಜೊತೆ ಸುಮಾರು 1.5 ತಾಸು ಮಾತುಕತೆ ನಡೆಸಿದ್ರು. ನಿಮ್ಮ ಎಲ್ಲಾ ಸಮಸ್ಯೆಗಳ ಬಗ್ಗೆ ಗೊತ್ತಿದ್ದು ಬಗೆಹರಿಸುವ ಪ್ರಯತ್ನ ಮಾಡ್ತೀನಿ. ಬೆಳಗಾವಿ ಬಳ್ಳಾರಿ ಸಮಸ್ಯೆ ಬಗ್ಗೆ ಹೆಚ್ಚಿನ ಒತ್ತು ನೀಡ್ತೀನಿ. ಆದ್ರೆ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ ಅತೃಪ್ತರಿಗೆ ಸಿಎಂ ಭರವಸೆ ನೀಡಿದ್ದಾರೆ. ಇದೇ ವೇಳೆ ತಾವು ಮುಂಬೈಗೆ ಹೋಗಿದ್ದು ಯಾಕೆ ಎಂಬ ಬಗ್ಗೆ ರಮೇಶ್ ಜಾರಕಿಹೊಳಿ ಕಾರಣ ಬಿಚ್ಚಿಟ್ರು. ಸದ್ಯಕ್ಕೆ ಪಕ್ಷ ಬಿಡಲ್ಲ, ಆ ಬಗ್ಗೆ ನಿಮಗೆ ಯಾವುದೇ ಅನುಮಾನ ಬೇಡ ಅಂತ ಅತೃಪ್ತರು ಸಿಎಂಗೆ ಭರವಸೆ ನೀಡಿದ್ದಾರೆ. ಇಲ್ಲಿ ನಾನು ಬಂದಿರತಕ್ಕಂಥದ್ದು ಕ್ಷೇತ್ರದ ಡೆವಲಪ್ಮೆಂಟ್ ಇರ್ಬೋದು, ಜಿಲ್ಲೆಯ ಅಭಿವೃದ್ಧಿಗಿರ್ಬೋದು, ಅದ್ರ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೆ. ಅದು ಹೊರತುಪಡಿಸಿ ರಾಜಕೀಯವಾಗಿ ಯಾವುದೇ ಚರ್ಚೆಗಳು ನಾವೇನು ಮಾಡಿಲ್ಲ. ಮತ್ತೆ ಅತೃಪ್ತಿ ಹೊರಹಾಕಿದ ರಮೇಶ್ ಜಾರಕಿಹೊಳಿ. ಸಿಎಂ ಭೇಟಿ ಬಳಿಕ ರಮೇಶ್ ಜಾರಕಿಹೊಳಿ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರದ ಬಗ್ಗೆ ತಕರಾರಿಲ್ಲ, ಆದ್ರೆ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ಇರೋದು ನಿಜ ಅಂತ ಹೇಳಿದ್ದಾರೆ. ಆದ್ರೂ ಸದ್ಯಕ್ಕೆ ಪಕ್ಷದಲ್ಲಿಯೇ ಇದ್ದೀವಿ, ಸಮಯ ಬಂದಾಗ ಎಲ್ಲವನ್ನೂ ಬಿಚ್ಚಿಡ್ತೀವಿ ಅಂತ ಹೇಳೋ ಮೂಲಕ ಇಂದಲ್ಲ ನಾಳೆ ಸರ್ಕಾರಕ್ಕೆ ತೊಂದರೆ ತಪ್ಪಿದ್ದಲ್ಲ ಎಂಬ ಸುಳಿವು ನೀಡಿದ್ದಾರೆ. ಈಗ ಅದನ್ನ ನಮ್ಮ ಕಾಂಗ್ರೆಸ್ ಮೇಲೆ ಅಸಮಾಧಾನ ಇದೆ, ಇವತ್ತಿಗೂ ಮುಗುದಿಲ್ಲ. ಆದ್ರೆ ಪಕ್ಷ ಬಿಡುವಂತ ಹಂತಕ್ಕೆ ನಾವು ಹೋಗಿಲ್ಲ. ಕೆಲವೊಂದು ವಿಷಯ ಸಮಸ್ಯೆ ಇದ್ದು ನಡೆದಿದೆ, ಅಸಮಾಧಾನ ಇದೆ. ಕಾಂಗ್ರೆಸ್ ಮೇಲೆ ಅಸಮಾಧಾನ, ಮುಖ್ಯಮಂತ್ರಿ ಅಸಮಾಧಾನ ಇಲ್ಲ. ನಮ್ಮದು ಕಾಂಗ್ರೆಸ್ಸಿನ ಮೇಲೆ ಅಸಮಾಧಾನ ಇದೆ. ಕಾಂಗ್ರೆಸ್ ಆಗುವಂತ ಘಟನೆ ಬಗ್ಗೆ ಅಸಮಾಧಾನ ಇದೆ. ಅದನ್ನು ಹೈಕಮಾಂಡ್ ತಿಳಿಸಿದ್ದೇವೆ. ಹೈಕಮಾಂಡ್ ನಾ ಇನ್ನೂ ಮಾತಾಡಿಲ್ಲ, ನೋಡ್ರಿ ಯಾವ ಟೈಮ್ ಸಿಗ ಮಾತಾಡ್ತೀನಿ. ಸಹೋದರ ಬಿಜೆಪಿ ಸೇರ್ಪಡೆ ಸುಳಿವು ನೀಡಿದ ನಾಗೇಂದ್ರ. ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ, ನಾವು ಪಕ್ಷದಲ್ಲೇ ಇದ್ದೀವಿ, ಇಲ್ಲಿಯೇ ಇರ್ತೀವಿ. ಆದ್ರೆ ನನ್ನ ಸಹೋದರ ಸ್ವತಂತ್ರನಿದ್ದು ಅವನು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಹುದು ಅಂದಿದ್ದಾರೆ. ಸಹೋದರ ಬಿಜೆಪಿ ಅಭ್ಯರ್ಥಿ ಆಗ್ತಾನೆ ಎಂಬ ಊಹಾಪೋಹದ ಸುದ್ದಿಗೆ ಟಚ್ ಕೊಟ್ಟಿದ್ದಾರೆ. ಈ ಮೂಲಕ ಮುಂದೆ ತಾವು ಕೂಡ ಅದೇ ದಾರಿ ಹಿಡಿಯಬೇಕಾಗುತ್ತೆ ಅಂತ ಸುಳಿವು ನೀಡಿದ್ದಾರೆ ನಾಗೇಂದ್ರ. ನನ್ನ ಸೋದರರು ಮತ್ತು ಅವರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಸೋದರರು ಅವರು ಸ್ವತಂತ್ರರಾಗಿದ್ದಾರೆ, ಅವರು ಭಾಳಷ್ಟು ಬುದ್ಧಿವಂತರಿದ್ದಾರೆ, ಪ್ರವೀಣರಿದ್ದಾರೆ. ಅವ್ರಿಗೆ ಯಾರಾದರೂ ಮಾತಾಡಿರ್ಬೋದು, ಮತ್ತೆ ನನಗಂತೂ ನನ್ನ ಜೊತೆಗಂತೂ ಮಾತಾಡಲಿಲ್ಲ. ಒಟ್ನಲ್ಲಿ ಮೂವರು ಅತೃಪ್ತರು ಸಭೆ ಮೇಲೆ ಸಭೆ ನಡೆಸಿದ್ದು ನೋಡಿ ಸಿಎಂ ಸೇರಿದಂತೆ ಕೈ ನಾಯಕರು ಭಯಗೊಂಡಿರೋದು ನಿಜ. ಸದ್ಯಕ್ಕೆ ಪಕ್ಷ ಬಿಡಲ್ಲ ಅಂತಿದ್ದಾರೆ, ಆದ್ರೆ ಬಿಜೆಪಿ ನಾಯಕರ ಸಂಪರ್ಕದಲ್ಲಿರೋದನ್ನು ಒಪ್ಪಿಕೊಂಡಿದ್ದಾರೆ. ಇಂದಲ್ಲ ನಾಳೆ ಜಾಧವ್ರಂತೆ ಇವರು ಕೂಡ ಕಾಂಗ್ರೆಸ್ಗೆ ಕೈ ಕೊಡೋ ಸಾಧ್ಯತೆಯೇ ಹೆಚ್ಚು. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.